ಬಿಜೆಪಿ ಕೈಗೆ ಸಿಕ್ಕಿರುವ ಅಸ್ತ್ರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಬಳಸಿಕೊಳ್ಳುವ ಮೂಲಕ ಸಚಿವೆ ಒಬ್ಬರ ವಜಾಗೆ ಎಲ್ಲ ರೀತಿಯ ಪ್ಲಾನನ್ನು ಮಾಡ್ಕೊಂಡಿದ್ಯಾ? ಪಟ್ಟು ಹಿಡಿಯುತ್ತೆ. ಹೇಗೆ? ಹಕ್ಕುಚ್ಯುತಿ ಮಂಡಿಸುವ ಮೂಲಕ ಬಹುದೊಡ್ಡ ಮೆಸೇಜನ್ನು ಕೊಡಬಹುದಿತ್ತು. ಆದರೆ ಚಳಿಗಾಲದ ಅಧಿವೇಶನ ಮುಗೀತು ಇವತ್ತಿಗೆ. ಇಲ್ಲಿಯ ತನಕ ಬಿಜೆಪಿ ಕೈಗೆ ಸಿಕ್ಕ ಅಸ್ತ್ರವನ್ನು ಸುಮ್ಮನೆ ಬಿಟ್ಟು ಕೂತಿತ್ತು ಮೇಲ್ನೋಟಕ್ಕೆ. ಆದರೆ ಈಗ ಜಿಲ್ಲಾವಾರು ತಾಲೂಕುವಾರು ಒಂದು ಹೊಸ ಅಲೆಯನ್ನು ಎಬ್ಬಿಸುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯ ಅವರ ಸರ್ಕಾರದ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಅದು ಗೃಹಲಕ್ಷ್ಮಿ. ಅದೇ ಯೋಜನೆಯಲ್ಲಿ ಯಾವ ರೀತಿ ಗೋಲ್ಮಾಲ್ ಮಾಡ್ತಾರೆ, ಜನಕ್ಕೆ ಹೆಣ್ಮಕ್ಳಿಗೆ ಮೆಸೇಜ್ ಕೊಡೋದು. ಯಾಕಂದರೆ ಬಿಹಾರ ಇವರ ಗೆಲುವಿಗೆ, ಬಿಜೆಪಿಯ ಗೆಲುವಿಗೆ ಮಹಿಳಾ ಮತದಾರರು ಮುಖ್ಯ ಆಗಿದ್ರು. ಈಗ ಕಾಂಗ್ರೆಸ್ಸಲ್ಲೂ ಕೂಡ ಮಹಿಳಾ ಮತದಾರರು, ಕಾಂಗ್ರೆಸ್ ಗೆಲ್ಲಲಿಕ್ಕೆ ಕಾರಣ ಆಗಿದ್ದು ಕರ್ನಾಟಕದಲ್ಲಿ ಮಹಿಳಾ ಮತದಾರರು. ಈಗ ಅದೇ ಗೃಹಲಕ್ಷ್ಮಿ ಹಣವನ್ನು ನಿಮಗೆ ಬೇಕಂತ ಹೋಲ್ಡ್ ಮಾಡ್ತಿದ್ದಾರೆ, 2 ತಿಂಗಳು ಕೊಡದೆ ಬೇರೆ ಬೇರೆ ತಿಂಗಳದೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ಮನವರಿಕೆ ಮಾಡಿಕೊಡುವ ಮೂಲಕ ಹೊಸದೊಂದು ಒತ್ತಡವನ್ನು ಹಾಕುವಂಥದ್ದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಏನು ಕೇಳಿ ಬಂದಿದೆ, 5,000 ಕೋಟಿ ಎಲ್ಲಿ, ಯಾರ ಜೇಬ್ಗೋಯ್ತು, ಎತ್ತ, ಏನು ಅಂತ. ಆದರೆ ಹಣಕಾಸು ಇಲಾಖೆ ರಿಲೀಸ್ ಮಾಡಲಿಲ್ಲ ಅನ್ನೋ ಮೂಲಕ ಸಿದ್ದರಾಮಯ್ಯ ಅವರ ಹತ್ತ ಬೊಟ್ಟು ಮಾಡಿದರು. ಇದರ ಮಧ್ಯೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಈಗ ಹೊಸದೊಂದು ಚರ್ಚೆ. ಯಾಕೆ ಇವರನ್ನು ವಜಾ ಮಾಡಿಸಬಾರ್ದು? ಸರ್ಕಾರಕ್ಕೆ ಮುಖಭಂಗವನ್ನು ತಂದಿದ್ದಾರೆ. ಸದನದ ಒಳಗಡೆ ಮುಖ್ಯಮಂತ್ರಿಗಳತ್ತ ಬೊಟ್ಟು ಮಾಡಿ ತೋರಿಸಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಬಹುದಿದ್ದ ಇಲಾಖೆಯನ್ನು ಅವರು ನಿಭಾಯಿಸಿಲ್ಲ. ಸಚಿವರ ವೈಫಲ್ಯ ಎದ್ದು ಕಾಣ್ತಿದೆ. ಇದರಲ್ಲಿ ಫೈಲ್ ತಗೊಂಡೋಗಿ ಕ್ಲಿಯರ್ ಮಾಡಿಸ್ಕೊಳ್ಳುವಂತಹ ಹೊಣೆಗಾರಿಕೆಯನ್ನು ಮರೆತ ಕಾರಣಕ್ಕೆ ಫೆಬ್ರವರಿ ಮಾರ್ಚ್ ಅಮೌಂಟ್ ರಿಲೀಸ್ ಆಗಿಲ್ಲ. ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ತನಕ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಆ 2 ತಿಂಗಳ ಹಣವನ್ನು ಇಷ್ಟು ದಿನ ಯಾಕೆ ಹೋಲ್ಡ್ ಮಾಡಿಸಿದ್ರು? ಯಾಕೆ ರಿಲೀಸ್ ಆಗಿರಲಿಲ್ಲ? ಗೋಲ್ಮಾಲ್ ನಡೀತಿದೆಯಾ? ಬಿಜೆಪಿ ಪ್ರಶ್ನೆ ಮಾಡ್ತಿರೋದು. ಅರೆ, ಕಾಂಗ್ರೆಸ್ ಒಳಗಡೆ ಚರ್ಚೆ ಆಗ್ತಿರುವಂಥದ್ದು, KN ರಾಜಣ್ಣ ಅವರನ್ನು ವಜಾ ಮಾಡೋದಕ್ಕೆ ಏನು ರೀಸನ್ ಇತ್ತು? ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಪ್ರತಿಯಾಗಿ ಬೇರೆ ಇನ್ನೊಂದು ಹೇಳಿಕೆ ಕೊಟ್ಟರು ಅನ್ನೋದೇನಾ? ಒಬ್ಬ ದಮನಿತ ಸಮುದಾಯದ ನಾಯಕನನ್ನು ವಿನಾಕಾರಣ ವಜಾಗೊಳಿಸ್ತಾರೆ ಅನ್ನೋದಾದರೆ ಯಾಕೆ? ವೈಫಲ್ಯ, ಖಾತೆಯನ್ನು ನಿಭಾಯಿಸುವಲ್ಲಿ ವೈಫಲ್ಯ ಹೊಂದಿರುವಂಥವರು, ಸರ್ಕಾರವನ್ನು ಅಧಿವೇಶನದಲ್ಲಿ ವಿಪಕ್ಷಗಳ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದವರು, ತಪ್ಪು ಮಾಹಿತಿಯನ್ನು, ಸುಳ್ಳು ಮಾಹಿತಿಯನ್ನು ಸದನಕ್ಕೆ ಕೊಟ್ಟವರು ಯಾಕೆ ಉಳಿಬೇಕು? ಸಿದ್ದರಾಮಯ್ಯ ಅವರ ಬಣ, ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಬೆಳಗಾವಿಯಲ್ಲಿ ಒಂದು ಮಹತ್ವದ ಒಂದು ಔತಣಕೂಟ ನಡೆಸಿದಂತಹ ಸಂದರ್ಭದಲ್ಲಿ ಬಹುಪಾಲು ಅಹಿಂದ ಶಾಸಕರು ಈ ಚರ್ಚೆಯನ್ನು ಮಾಡಿರುವಂಥದ್ದು. ಬಹುಪಾಲು. ಅದರಲ್ಲೂ ರಾಜಣ್ಣ ಅವರು, ನನ್ನನ್ನು ತೆಗೆಯೋದಕ್ಕೊಂದು ರೀಸನ್ ಇತ್ತಾ? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ರೀಸನ್ ಇಲ್ಲಿದೆ. ಯಾಕೆ? ಬಿಜೆಪಿ ಕೂಡ ಇದೇ ಪ್ರಕರಣವನ್ನು, ಜನಕ್ಕೆ ಹೆಣ್ಣು ಮಕ್ಕಳಿಗೆ ಏನು ಮೆಸೇಜ್ ಇತ್ತು, 2 ತಿಂಗಳು ದುಡ್ಡು ಬರ್ತಿದೆ, ಸಿದ್ದರಾಮಯ್ಯ ಕೊಡ್ತಿದ್ದಾರೆ, ಅದೇ ಹಣ 2 ತಿಂಗಳು ನಮಗೆ ಕೊಟ್ಟೇ ಇರಲಿಲ್ಲ, ಟೋಪಿ ಹಾಕೋಕೆ ನೋಡಿತ್ತು ಸರ್ಕಾರ ಅನ್ನೋ ನರೇಟಿವನ್ನು ಸೆಟ್ ಮಾಡೋದು ಬಿಜೆಪಿಯ ಲೆಕ್ಕ. ಯಾರು ಮಾಡಿದ್ದು? ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸರಿಯಾಗಿ ನಿಭಾಯಿಸ್ತಿರ್ಲಿಲ್ಲ, ಆ ಕಾರಣಕ್ಕೋಸ್ಕರ ಇದಾಗಿದೆ ಹಣಕಾಸು. ಯಾಕಂದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ವೇಳೆ ಅದೇನಾದರೂ ಹೋಲ್ಡ್ ಆಗಿದ್ರೆ ನಾವು ರಿಲೀಸ್ ಮಾಡ್ತೀವಿ. ಇಷ್ಟನ್ನು ಹೇಳಿದಿದ್ರೆ ಮುಗ್ದೋಗ್ತಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದರೂ ಸುಳ್ಳು, ತಪ್ಪು ಮಾಹಿತಿಯನ್ನು ಸದನಕ್ಕೆ ಕೊಟ್ಟು ಅನಂತರದಲ್ಲಿ ವಿಷಾದ ವ್ಯಕ್ತಪಡಿಸುವಂತಹ ಪ್ರಯತ್ನ ಮಾಡಿ ಕೊನೆಗೆ ಕ್ಷಮೆ ಕೋರಿದ್ರು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆಗಿದ್ದು ಅವರು ಕೊಟ್ಟಂತಹ ಹೇಳಿಕೆ, ತಪ್ಪು ಮಾಹಿತಿ. ಬಿಜೆಪಿ ಇದನ್ನೇ ರಾಜ್ಯಪಾಲರ ಮುಂದೆ ತಗೊಂಡೋಗಬಹುದು, ಜಿಲ್ಲಾವಾರು, ತಾಲೂಕುವಾರು. ಈ ತಪ್ಪೇನಾಗಿತ್ತು, 5,000 ಕೋಟಿಯ ಹಗರಣ ಅನ್ನುವಂತಹ ನರೇಟಿವನ್ನು ಜೀವಂತವಾಗಿ ಇಡಲಿಕ್ಕೆ, ಅದನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿರುವಂತಹ ಸಂದರ್ಭದಲ್ಲೇ ಸಚಿವೆಯೊಬ್ಬರ ವಜಾ ಕೂಡ ಜೋರಾಗಿ ಕೇಳಿ ಬರ್ತಿರುವಂತಹ ಸಂಗತಿ. ಹೈಕಮಾಂಡ್ ಅಧಿವೇಶನದ ಬಳಿಕ ಇಬ್ಬರೂ ನಾಯಕರನ್ನ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆಸಿಕೊಳ್ಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇದೇ ಸಂದರ್ಭನೇ ಹೈಕಮಾಂಡ್ ಕೂಡ ಮಹತ್ವದ ಆದೇಶ ಕೊಡೋದಿದೆ. ವಜಾಗೊಳಿಸಿ, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ ಆ ಜಾಗಕ್ಕೆ. ರೂಪಕಲಾ ಸೇರಿದಂತೆ ಸಾಕಷ್ಟು ಜನ, ಉಮಾಶ್ರೀ ಅವರು ಈ ಹಿಂದೆ ಅದೇ ಖಾತೆಯನ್ನು ನಿಭಾಯಿಸಿದವರು, ಅಂಥವರಿಗೆ ಅವಕಾಶ ಕೊಡಿ ಅಂತ ಹೇಳಬಹುದು.
ಹೇಳುವ ಸಾಧ್ಯತೆ ಹೆಚ್ಚು. ಇನ್ನೊಂದು, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಬಹುದೊಡ್ಡ ಮುಖಭಂಗ ಆಗುತ್ತೆ. ಸರ್ಕಾರವನ್ನು ಸದನದಲ್ಲಿ ವಿಪಕ್ಷಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡೋ ರೀತಿಯಲ್ಲಿ ಮಾಡಿದ್ದು, ಸರ್ಕಾರಕ್ಕೆ ಮುಖಭಂಗ ತರಿಸಿದ್ದು, ಪಕ್ಷಕ್ಕೆ ಮುಖಭಂಗ ಆಗುವಂತೆ ನೋಡಿಕೊಂಡಿದ್ದು ಡಿ ಕೆ ಬಣ. ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ಆ ಇಡೀ ಪ್ರಕರಣವನ್ನು ನಿಭಾಯಿಸಬಹುದಿತ್ತು. ನಾಯಕತ್ವ ನನಗೂ ಇದೆ ನೋಡ್ರಿ, ಹೆಂಗೆ ನಿಭಾಯಿಸ್ತೀನಿ ಸದನದಲ್ಲಿ ಅನ್ನೋ ಮೆಸೇಜ್ ಕೊಡಬಹುದಿತ್ತು. ಅದನ್ನು ಮಾಡಲಿಲ್ಲ. ಅವರ ಬಣದ ನಾಯಕರು ಯಾರೂ ಮಾಡಲಿಲ್ಲ. ಬದಲಾಗಿ ಅವರು ನೋಡ್ತಾ ಕೂತಿದ್ರು. ಏನೋ ಹೇಳೋಕ್ಕೋಗಿ ಹಕ್ಕುಚ್ಯುತಿ ಮಂಡಿಸಬೇಕಿದ್ರೆ ಅಂತ ಇವರೇ ಒಂದು ಅಸ್ತ್ರ ಕೊಟ್ಟರು. ಒಂದು ವೇಳೆ ಹಕ್ಕುಚ್ಯುತಿ ಮಂಡನೆಯೇ ಆಗಿದ್ದಿದ್ರೆ ಸ್ಪೀಕರ್ ಅದನ್ನು ಗಂಭೀರವಾಗಿ ಪರಿಗಣಿಸ್ತಿದ್ರು. ಅವರನ್ನು ಸಸ್ಪೆಂಡ್ ಮಾಡುವಂತಹ ಒಂದು ಮಾನದಂಡವನ್ನು ಬಳಸುವ ಸಾಧ್ಯತೆಗಳಿರ್ತಿತ್ತು. ಈಗ ಏಕಾಏಕಿ ಹಕ್ಕುಚ್ಯುತಿ ಮಂಡಿಸಲಿಲ್ಲ. ಇವರೇನಪ್ಪ ಇವ್ರು ಹೀಗೆ ಬಿ ಜೆ ಪಿಯವರು ದಡ್ರ ಅಂತ ಜನ ಮಾತಾಡುವ ಸಂದರ್ಭದಲ್ಲೇ ಈಗ ಪ್ಲಾನ್ಡ್ ಆಗಿ ಇದೇ ಹಗರಣ ಯಾಕಾಯಿತು, ನಿಮ್ಮ ಹಣ ಎಲ್ಲಿಗೆ ಹೋಗ್ತಿದೆ, ಬಿಹಾರಕ್ಕೆ ಹೋಗ್ತಿದೆ ಅಂತ ನರೇಟಿವ್ ಸೆಟ್ ಮಾಡಬಹುದು. ಆದರೆ ಇಲಾಖೆ ರಿಲೀಸ್ ಮಾಡಿಲ್ಲ, ಬೇರೆ ತಿಂಗಳವೆಲ್ಲ ರಿಲೀಸ್ ಮಾಡಿದೆ, ಅದು 2 ತಿಂಗಳದ್ದು ಮಾಡಲಿಲ್ಲ ಅಂತ ಹೇಳುವಂತಹ ಸಚಿವೆ ಅಧಿಕಾರಿಗಳ ಜೊತೆ, ಯಾಕೆ ಅಧಿಕಾರಿಗಳನ್ನು ಕೂಡ ಒಂದಷ್ಟು ಜನನ ಸ್ಯಾಕ್ ಮಾಡಬಹುದು ಅಥವಾ ಸಸ್ಪೆಂಡ್ ಮಾಡಬಹುದು. ನೀವೇನು ಮಾಡ್ತಿದ್ರಿ ಅಂತ. ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನೋ ಮೆಸೇಜನ್ನು ಮತ್ತೆ ಗಟ್ಟಿಯಾಗಿ ಕೊಡೋದಕ್ಕೆ ಬಿ ಜೆ ಪಿ ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳುತ್ತೆ. ಒಂದು ಒಳ್ಳೆಯ ಯೋಜನೆ, ಮಹಿಳೆಯ ಮತಗಳನ್ನು ತುಂಬ ಸ್ಟ್ರಾಂಗ್ ಆಗಿ ಸೆಳೀತಿದ್ದಂತಹ ಯೋಜನೆ, ಅದಕ್ಕೆ ಇವರು ಕಲ್ಲು ಹಾಕ್ಕೊಂಡಿದ್ದಾರೆ. 2 ತಿಂಗಳದು. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗಳ ಕತೆ ಏನಾಗಿದೆ ಅನ್ನೋದು ಬೇರೆ ಕಡೆ ನಿಧಾನವಾಗಿ ಕುಟ್ಕೋತಾರೆ. ಆದರೆ ಇದು ನೇರವಾಗಿ ಜನರಿಗೆ ತಲುಪುವಂತಹ ಹಣ, ಯೋಜನೆಯ ಹಣ, ಇಲ್ಲೂ ಕೂಡ ಈ ಥರ ಗೋಲ್ಮಾಲ್ ಆಗಿತ್ತು ಅನ್ನೋದನ್ನು ಬಿ ಜೆ ಪಿ ಮುಂದುವರಿಸೋ ಮೂಲಕ ಸಚಿವೆಯ ವಜಾಕ್ಕೆ ಪಟ್ಟು ಹಿಡಿಯುತ್ತೆ. ಹೈಕಮಾಂಡ್ ಕೂಡ ಇಂಥದ್ದೇ ಮೆಸೇಜನ್ನು ಕೊಡುತ್ತೆ. ಕೊಡಲಿಲ್ಲ ಅಂದರೆ ರಾಜಣ್ಣಂಗೊಂದು ನ್ಯಾಯ, ಮತ್ತೊಬ್ಬರಿಗೊಂದು ನ್ಯಾಯ ಅನ್ನುವಂತಹ ಒಂದು ತಾರತಮ್ಯದ ಚರ್ಚೆ ಆಗಬಹುದು. ಆಗಲೂ ಕೂಡ ಅಹಿಂದ ವರ್ಗ ಸಿಡಿದೇಳಬಹುದು. ಹಾಗಿದ್ರೆ ಬಿ ಜೆ ಪಿ ಪಟ್ಟು ಹಿಡಿಯುವ ಮತ್ತು ಹೈಕಮಾಂಡ್ ಕೂಡ ಅಂಥದ್ದೇ ಆದೇಶವನ್ನು ಕೊಡುತ್ತೆ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರ ಬಣ ಅವರದ್ದೇ ನಾಯಕರನ್ನು ಉಳಿಸ್ಕೊಳ್ಳೋದಕ್ಕೆ ಇದ್ದಂತಹ ಅವಕಾಶ ಚೆನ್ನಾಗಿತ್ತು. ಎಡವಿದೆ ಅನ್ನೋದಾದರೆ ಆ ಟೀಮ್ಗೆ ಅತ್ಯುನ್ನತ ಪಟ್ಟ ಬೇಕಾ, ಅದನ್ನು ನಿಭಾಯಿಸೋ ಶಕ್ತಿ ಇದೆಯಾ, ಜಾಣ್ಮೆ, ಬುದ್ಧಿವಂತಿಕೆ, ಸಾಧನದ ಸಾಮರ್ಥ್ಯ ಇದೆಯಾ? ಕಮೆಂಟ್ ಮಾಡಿ.